ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಟೊಮೆಟೊ ರಸಮ್ ರೀತಿಯಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೆ. ಹಾಗೆ ಅದನ್ನು ನಾನು ಜಸ್ಟ್ ಶೂಟ್ ಮಾಡಿ ಹಾಕುವ ಅಂತ ಹೇಳಿ. ಇದು ನನ್ನ ರೆಸಿಪಿ ಯಾಕೆ ಅಂತ ಹೇಳಿದರೆ, ಮೊದಲು ನನಗೆ ಕುಕ್ಕಿಂಗ್ ಏನು ಸಹ ಗೊತ್ತಿರಲಿಲ್ಲ ಅಲ್ಲ, ಸ್ವಲ್ಪ ಸಹ ಗೊತ್ತಿರಲಿಲ್ಲ. ಆಗ ತಪ್ಪಿ ನಾನು ಮಾಡಿದಂತಹ ಒಂದು ಸಾರು ಆದರೆ ತುಂಬ ಚೆನ್ನಾಗಾಯಿತು. ನನಗೆ ಟೊಮೆಟೊ ಸಾರು ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಟೊಮೆಟೊನ ಕಟ್ ಮಾಡಿ ಅದನ್ನು ಒಗ್ಗರಣೆ ಮಾಡಿ ಸಾರು ರಸಮ್ ರೀತಿಯಲ್ಲಿ ಮಾಡ್ತಾರೆ. ಆದರೆ ನನಗೆ ಅದು ಹಾಗೆ ಮಾಡೋದಂತ ಗೊತ್ತಿಲ್ಲ. ಟೊಮೆಟೊದು ಸಾರು ಅಂತ ಹೇಳಿದರೆ ನಾನು ಅಂದ್ಕೊಂಡೆ ಅಂದರೆ ಟೊಮೆಟೊ ರೀತಿಯಲ್ಲೇ ಇರ್ತದೆ ಅಂತ ಹೇಳಿ. ಹಾಗಾಗಿ ನಾನು ಗೊತ್ತಿಲ್ಲದೆ ಮಾಡಿದಂಥ ಒಂದು ಸಾರಿದ್ದು ರೆಸಿಪಿ ಅದೆಲ್ಲರಿಗೆ ಇಷ್ಟ ಆಯಿತು. ಹಾಗೆ ಅದೇ ರೆಸಿಪಿಯನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇನೆ ಮೊದಲಿಂದ ಸಹ ಡೇಲು. ಹಾಗೆ ಅದರದ್ದೊಂದು ರೆಸಿಪಿಯನ್ನು ಶೂಟ್ ಮಾಡಿದ್ದೇನೆ. ಅದನ್ನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ತಪ್ಪಿ ಮಾಡಿದ ರೆಸಿಪಿ ಆದರೆ ಚೆನ್ನಾಗಿದೆ ಆಯಿತು. ಯಾರಿಗಾದರೂ ಟ್ರೈ ಮಾಡಲಿಕ್ಕಿದ್ರೆ ಟ್ರೈ ಮಾಡ್ತಿರಾದರೆ ಕಾಮೆಂಟ್ ಮಾಡಿ. ನಾನಿದು ಬೈ ಮಿಸ್ಟೇಕ್ ಮಾಡಿದ್ದು ಆದರೆ ಚೆಂದ ಉಂಟಾಯ್ತಾ. ಹೇಗೆ ಮಾಡಿದರೆ ಸಹ ಅಡುಗೆಯನ್ನು ಹೇಗೆ ಸಹ ಮಾಡ್ಬೋದಲ್ವ. ಅದಕ್ಕೆ ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕಂತ ರೂಲ್ಸ್ ಇಲ್ಲ. ಹಾಗಾಗಿ ಹೇಗೆ ಮಾಡಿದರೆ ಸಹ ತಿನ್ನಲಿಕ್ಕೆ ಯೋಗ್ಯ ಆಗಿದ್ದರೆ ಆಯಿತು ಅಷ್ಟೇ. ಸೊ ಹಾಗೆದೊಂದು ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನಾನು ಮೊದಲೇ ಹೇಳ್ತೇನೆ. ಒಂದು 7-8 ಬೆಳ್ಳುಳ್ಳಿ ಎಸಳುಗಳು. ಬೆಳ್ಳುಳ್ಳಿ ಚೆಂದ ಆಗ್ತದೆ ಒಗ್ಗರಣೆಯಲ್ಲಿ, ಬೆಂದ ಬೆಳ್ಳುಳ್ಳಿ ತಿನ್ನಲಿಕ್ಕೆ. ಹಾಗೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 4 ಈ ರೀತಿಯ ಒಣಗಿದ ಮೆಣಸು, ಮತ್ತು ಒಂದು ದೊಡ್ಡ ಸೈಜಿದು ಒಂದು 3-4 ಟೊಮೆಟೊ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದರ ಮೇಲೆ ನೀವು ಟೊಮೆಟೊ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ, ಸಿಪ್ಪೆ ಸಮೇತ. ವಾಶ್ ಮಾಡಿ ಕಟ್ ಮಾಡಿದ ಟೊಮೆಟೊವನ್ನು ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ಕೊಳ್ಳುವಂಥದ್ದು. ಇದೊಂದು ಲೇಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಟೊಮೆಟೊನ ಬಾಯ್ಲ್ ಮಾಡಿ ಅದರ ಸಿಪ್ಪೆ ತೆಗೆದು ಈ ರೀತಿ ಗ್ರೈಂಡ್ ಮಾಡಿ ಎಲ್ಲ ಮಾಡ್ತಾರೆ. ನಾನು ಅಂದರೆ ಈ ರೀತಿ ರೆಸಿಪಿ ಉಂಟಾ ನೋಡಲಿಕ್ಕೆ ಅಂತ ಹೇಳಿ ನೋಡಿದಾಗ ಈ ರೀತಿದೆಲ್ಲ ಇತ್ತು. ನಾನೇನು ಮಾಡಿದೆ ಅಂತ ಹೇಳಿದರೆ ಇಡೀ ಟೊಮೆಟೊವನ್ನು ಹಾಗೆಯೇ ಗ್ರೈಂಡ್ ಮಾಡಿ ತಗೊಳ್ಳುವಂಥದ್ದು. ಅದಾದಮೇಲೆ ಒಗ್ಗರಣೆ ಮೇಯ್ನ್. ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ, ಈಗ ಚಳಿ ಅಲ್ಲ ಹಾಗೆ ತೆಂಗಿನ ಎಣ್ಣೆ ಕೂಡ. ಡೇಲನ್ ಬ್ಯಾಕ್ಗ್ರೌಂಡ್ ನಾಯ್ಸಿಗೆ ಸಾರಿ, ಡೇಲನ್ ಆಟ ಆಡ್ತಾ ಇದ್ದಾನೆ ಟಾಯ್ಸಲ್ಲಿ. ಇಲ್ಲಿ ತೆಂಗಿನ ಎಣ್ಣೆನ ಹಾಕಿ ಕೊಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಸಿಡಿತಾ ಇರುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕಬೇಕು. ಫಸ್ಟಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಇಲ್ಲದ್ರೆ ಜೀರಿಗೆ ಜಾಸ್ತಿ ಕಪ್ಪಾಗ್ತದೆ. ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಾಗ ಈ ಜೀರಿಗೆನ ಕೂಡ ಹಾಕಿ ಕೊಡಬೇಕು. ನಾನೊಂದು 2 ಪಿಂಚಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ. ಜೀರಿಗೆ ಹಾಕಿದ್ರೇ ಅದಕ್ಕೊಂದು ಡಿಫ್ರೆಂಟ್ ಟೇಸ್ಟ್ ಬರುವಂಥದ್ದು. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಇದೆರಡನ್ನು ಹಾಕಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಹಾಕಬೇಕು. ನನ್ನ ಹತ್ರ ಇಲ್ಲ, ಇದ್ದವರು ಹಾಕಿ. ಹಾಗೆ ನೆಕ್ಸ್ಟ್ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಬೀಜವನ್ನು ತೆಗಿಬೇಕಂತ ಇಲ್ಲ, ಅಂದರೆ ಸಾರಿಗೆ ಖಾರ ಇರಬೇಕಲ್ವ ಸ್ವಲ್ಪ, ಅದಕ್ಕೋಸ್ಕರ. ಇದರದ್ದು ಖಾರ ಆ್ಯಕ್ಚುಲಿ ಸಾಕಾಗೋದಿಲ್ಲ. ಹಾಗೆ ನಾನು ಈ ಮೆಣಸನ್ನು ಎರಡೆರಡಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈ ಮೆಣಸು ಮತ್ತು ಬೆಳ್ಳುಳ್ಳಿ ಏನಿದೆ ಇದು ಚೆಂದ ರೋಸ್ಟ್ ಆಗಬೇಕು ಇದೇ ಒಂದು ಒಗ್ಗರಣೆಯಲ್ಲಿ. ಮತ್ತು ಈ ಬೆಳ್ಳುಳ್ಳಿ ಉಂಟಲ್ಲ ಅದು ಸ್ವಲ್ಪ ಬ್ರೌನ್ ಶೇಡಿಗೆ ಬರಬೇಕು. ಬ್ರೌನ್ ಅಂತ ಹೇಳಿದರೆ ಒಂದು ಗೋಲ್ಡನ್ ಬ್ರೌನು. ಈಗ ಬೆಳ್ಳುಳ್ಳಿ ಮತ್ತು ಈ ಮೆಣಸು ಒಳ್ಳೆ ರೋಸ್ಟ್ ಆಗಿದೆ. ಅದಕ್ಕೆ ನಾನಿವಾಗ ಒಂದು ದೊಡ್ಡ ಪಿಂಚಷ್ಟು ಹಿಂಗನ್ನು ಹಾಕಿ ಕೊಟ್ಟಿದ್ದೇನೆ. ಹಿಂಗೆ ಮೇಯ್ನ್ ಇಂಗ್ರೀಡಿಯೆಂಟ್, ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೇ ಅದಕ್ಕೆ ಒಂದು ಬೇರೆ ಒಂದು ಡಿಫ್ರೆಂಟ್ ಒಂದು ಸೌತಿದು ಫ್ಲೇವರ್ ಸಿಗುವಂಥದ್ದು. ಹಾಗೆ ಹಿಂಗನ್ನು ಹಾಕಬೇಕು. ಹಿಂಗನ್ನು ಹಾಕಿ ಆದ ನಂತರ ನಾನು ರಫ್ಲಿ ಚಾಪ್ ಮಾಡಿದ್ದ ಈ ಆನಿಯನ್ ಏನಿದೆ, ಬೆಳ್ಳುಳ್ಳಿ ಎಲ್ಲ ಈರುಳ್ಳಿ ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹಾಕಿ ಚೆಂದ ಫ್ರೈ ಮಾಡಬೇಕು. ಮೊನ್ನೆ ಒಮ್ಮೆ ಮಾಡಿದ್ದೆ, ಹಾಗೆಂತ ಆಯ್ತು ಅಂತ ಹೇಳಿದರೆ ಕಟ್ ಮಾಡಿ ಇಟ್ಟ ಈರುಳ್ಳಿ ಅಲ್ಲೇ ನೆನಪೇ ಇಲ್ಲ ಹಾಕಲಿಕ್ಕೆ. ಆಗಲೂ ಕೂಡ ಚೆನ್ನಾಗಾಗಿತ್ತಾಯ್ತಾ. ಯಾರಾದರೂ ನನ್ನ ಹಾಗೆ ಮರ್ತೋಗೋರಿದ್ದರೆ ಯೂಸ್ ಆಗಲಿ ಅಂತ ಹೇಳುವಂಥದ್ದು. ನಾನು ಈರುಳ್ಳಿ ಕಟ್ ಮಾಡಿ ಇಟ್ಟದ್ದು ಅಲ್ಲೇ ಇಟ್ಟು ಸಾರೆಲ್ಲ ಆಗಿ ಮುಚ್ಚಿಡುವಾಗ ನಾನು ನೋಡಿದ್ದು ಈರುಳ್ಳಿ ಎಲ್ಲೇ ಉಳಿತು ಅಂತ ಹೇಳಿ. ಈರುಳ್ಳಿ ಇಲ್ಲದೇನೂ ಚೆಂದನೇ ಇತ್ತು, ಟೇಸ್ಟ್ ಇತ್ತು. ಈರುಳ್ಳಿ ಕೂಡ ಸ್ವಲ್ಪ ಒಂದು
ಟ್ರಾನ್ಸ್ಲೂಸೆಂಟ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ಟೈಮ್ನಲ್ಲಿ ಅದಕ್ಕೆ ನೆಕ್ಸ್ಟ್ ನಾವು ನಾನಿಲ್ಲಿ ಬಫಾತ್ ಪೌಡರ್, ನಮ್ಮ ಮನೆಯಲ್ಲಿ ಚಿಲ್ಲಿ ಪೌಡರ್ ಇಲ್ಲ, ಹಾಗೆ ನಾನು ಬಫಾತ್ ಪೌಡರನ್ನು ಹಾಕಿ ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಚಿಲ್ಲಿ ಪೌಡರ್ ಇದೆ ಆದರೆ ಮೆಣಸಿನ ಪುಡಿ ನೀವೆಲ್ಲರೂ ಯೂಸ್ ಮಾಡ್ತೀರಲ್ಲ, ಅದೇ ಪುಡಿಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಗರಂ ಮಸಾಲೆ ಇದೆ ಅದು ಕೂಡ ಒಂದು ಪಿಂಚನ್ನು ಹಾಕಿ. ಬಫಾತ್ ಪೌಡರ್ ಅಂತ ಹೇಳಿದರೆ ಅದರಲ್ಲಿ ಗರಂ ಮಸಾಲ ಇರ್ತದೆ ಪ್ಲಸ್ ಮೆಣಸಿನ ಪೌಡರ್ ಇರ್ತದೆ, ಹಾಗಾಗಿ ಎರಡೆರಡು ರೀತಿಯಲ್ಲಿ ಆ್ಯಡ್ ಮಾಡಬೇಕಂತಿಲ್ಲ. ಬಫಾತ್ ಇರೋರು 1 ಸ್ಪೂನ್ ಅಥವಾ 2 ಸ್ಪೂನ್ ಬಫಾತನ್ನೇ ಹಾಕಿಕೊಡಿ, ನಿಮಗೆ ಯಾವ ರೀತಿ ಖಾರ ಬೇಕು ಹಾಗೆ. ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಇದೆಲ್ಲ ರೋಸ್ಟ್ ಮಾಡುವಾಗ ಲೋ ಫ್ಲೇಮಲ್ಲಿ. ಹೀಗೆ ಸ್ವಲ್ಪ ರೋಸ್ಟ್ ಆದ ನಂತರ ಸ್ವಲ್ಪ ಬ್ರೌನಿಷ್ ಆಗ್ತದೆ, ಕಪ್ಪಾಗಲಿಕ್ಕೆ ಬಿಡಬಾರ್ದು. ಬ್ರೌನಿಷ್ ಆಗುವಾಗ ಟೊಮೆಟೊ ಪೇಸ್ಟ್ ಏನಿದೆ, ಟೊಮೆಟೊ ಪೇಸ್ಟ್ ಅದನ್ನು ಹಾಕಿ ಕೊಡುವಂಥದ್ದು. ಟೊಮೆಟೊವನ್ನು ಗ್ರೈಂಡ್ ಮಾಡುವಾಗ ನಾನು ನೀರು ಹಾಕಲಿಲ್ಲ, ಹೀಗೇ ಗ್ರೈಂಡ್ ಮಾಡಿದ್ದೇನೆ. ನೆಕ್ಸ್ಟ್ ಇನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನು ಹಾಕಿ ಕೊಡೋದು. ಹಾಕಿ ಕೊಟ್ಟ ಕೂಡಲೇ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ, ಮೆಣಸಿನ ಪುಡಿ ಹಾಕಿದ್ದಲ್ಲ ಹಾಗೆ. ಮೆಣಸನ್ನೇ ಹಾಕಿದರೆ ಅದರದ್ದು ಖಾರ ಸಾಕಾಗೋದಿಲ್ಲ, ಹಾಗಾಗಿ ಈ ರೀತಿಯಲ್ಲಿ ನಾನು ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಬೇರೆ ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕಿಲ್ಲ. ಉಪ್ಪನ್ನು ಹಾಕಿದ್ದೇನೆ. ಉಪ್ಪನ್ನು ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ತೆಳು ಬೇಕು ಎಷ್ಟು ದಪ್ಪ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು, ಯಾಕಂದರೆ ಇದು ಕುದೀತಾ ಬರುವಾಗ ಇನ್ನೂ ಕೂಡ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ. ಹಾಗೆ ನಾನು ನಮಗೆ ಈಗ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಬೇಕಾದ ಕನ್ಸಿಸ್ಟೆನ್ಸಿಯನ್ನು ಅಚೀವ್ ಮಾಡಿದ್ದೇನೆ, ಹಾಗಾಗಿ ನಾನು ನೀರು ಹಾಕೋದಿಲ್ಲ. ಈಗ ಉಪ್ಪು ನೀವು ಟೇಸ್ಟ್ ಮಾಡಿ ಈಗಲೇ ನೋಡ್ಬೋದು ಅಥವಾ ಕುದಿ ಬಂದ ನಂತರ ಕೂಡ ನೋಡ್ಬೋದು. ನಾನು ಇವಾಗ ನೋಡಲಿಲ್ಲ, ಜಸ್ಟ್ ಕುದಿ ಬರಲಿ ಅಂತ ಹೇಳಿ ಒಮ್ಮೆ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಲಿಕ್ಕಿದೆ. ಈ ಟೊಮೆಟೊದ ಹುಳಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ 1 ಪೀಸಷ್ಟು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ಅಷ್ಟೇ ಹಾಕಲಿಕ್ಕೆ. ಇನ್ನಿದನ್ನು ಮುಚ್ಚಿಟ್ಟು ಕುದಿ ಬರಲಿಕ್ಕೆ ಬಿಡಬೇಕು. ಇದು ಚೆಂದ ಮಾಡಿ ಕುದಿಬೇಕು, ಚೆಂದ ಕುದಿಬೇಕು. ಯಾಕೆಂದರೆ ಇದರದ್ದು ಟೊಮೆಟೊ ಹಸಿಯಾಗಿ ಹಾಕಿದಲ್ಲ, ರಾ ಟೊಮೆಟೊ ಅಲ್ಲ, ಹಾಗಾಗಿ ರಾ ಟೊಮೆಟೊದು ಎಲ್ಲ ಒಂದು ರಾ ಟೇಸ್ಟ್ ಎಲ್ಲ ಹೋಗಿ ತಿಕ್ಕಾಗ್ತಾ ಬರ್ತದೆ. ಆ ಟೈಮ್ನಲ್ಲಿ ಇದು ರೆಡಿಯಾಗಿದೆ ಅಂತ ಹೇಳಿ ಮತ್ತೆ ನಿಮ್ಗೆ ಬೇಕಾದರೆ ಉಪ್ಪನ್ನೆಲ್ಲ ನೋಡಿ ಅಡ್ಜಸ್ಟ್ ಮಾಡ್ಬೋದು. ನಾನು ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಉಪ್ಪು ಎಲ್ಲ ನೋಡ್ತೇನೆ. ಈಗ ನಾನು ಸ್ವಲ್ಪ ಉಪ್ಪನ್ನು ನೋಡಲಿಕ್ಕೆ ಅಂತ ಹೇಳಿ ತಗೊಂಡಿದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಹಾಕಿಕೊಟ್ಟಿದ್ದೇನೆ. ಉಪ್ಪು ಹಾಕಿಕೊಟ್ಟ ನಂತರ ನೀವು ಎಲ್ಲ ಬ್ಯಾಲೆನ್ಸ್ ಆಗಿದೆ ಆದರೆ ಸ್ಟವನ್ನು ಆಫ್ ಮಾಡಿ ಇಡ್ಬೋದು. ನಾನು ಕೂಡ ಅದೇ ಮಾಡ್ತಾ ಇರುವಂಥದ್ದು. ಈಗ ನನಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಸರಿ ಇದೆ, ಮತ್ತು ನನ್ನ ಟೊಮೆಟೊ ರಸಮ್ ಸಾರ ಎಂತ ಬೇಕಾದರೂ ಕರಿಬೋದು ರೆಡಿಯಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ.